ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಯಾವನ್ಗೂ ಫೇಮಸ್ ಮಾಡಬೇಕು, ನಾವು ಫೇಮಸ್ ಆಗ್ಬೇಕಂತ ಬಂದಿಲ್ಲಣ್ಣ. ನಮ್ಮನೆ ದುಡ್ಡು ಖರ್ಚು ಮಾಡಿ ನಾವು ಸಾಕ್ತಾ ಇರೋದು. ಇವತ್ತು ಯಾವ ಸಂಸ್ಥೆನೂ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ನಮ್ಮನೆ ದುಡ್ಡು ಖರ್ಚು ಮಾಡಿ ಮಾಡ್ತಾ ಇದ್ದೀನಿ. ಇವತ್ತು ರೈತನಂದ್ರೆ ಅರ್ಧೋಗಿರೋ ಬಟ್ಟೆ ಹಾಕ್ಬೇಕು, ಸಿಗಳೋಗಿರೋ ಪಂಚೆ ಉಟ್ಕೊಬೇಕು ಅನ್ನೋದು ಏನೂ ಇಲ್ಲ. ಇದ್ಯಾವುದು ನಮ್ಮ ಬಿ ಫಾರ್ಮಸಿ ಕಂಪ್ಲೀಟ್ ಆಯ್ತು. ಈಗ ಬಿ ಫಾರ್ಮಸಿ ಕಂಪ್ಲೀಟ್ ಮಾಡ್ಕೊಂಡು ವ್ಯವಸಾಯ ಆಯ್ತು. ರೈತರಾಗಬೇಕು ಅಂತ ಎಲ್ಲ ಬೆಂಗಳೂರು ಬೀಳ್ತಾರೆ. ಬೆಂಗಳೂರಲ್ಲಿ ಹೋಗಿಂತ ನಮ್ಗೆ ಇಲ್ಲಿ ನಮ್ಮ ಊರಲ್ಲಿ ಇರ್ಬೇಕನ್ನೋ ಆಸೆ ನಮಗೆ. ಈಗ ಹಳ್ಳಿ ಸೊಗಡು ತುಂಬ ಚಂದ ಅಂತ ನಮಗೆ. ನಮ್ಮ ಲಕ್ಷ್ಯ ಅದ್ರ ಸಾಕುವ ಹವ್ಯಾಸನೂ ಕೂಡ ಅವ್ರಿಗೆ ಇರಬೇಕು. ಹಾಗಾಗಿ ಬರೀ ಹಳ್ಳಿ ಕಾರ್ ತಂದು ಇಟ್ಕೊಂಡು ನನ್ನ ಮನೇಲಿ ಇಟ್ಕೊಂಡ್ರೆ ಆಗೋಲ್ಲ. ಅವುಗಳಿಗೆ ಸಾಕುವಂಥ ವಿಧಾನವೂ ಕೂಡ ನಮಗೆ ಗೊತ್ತಿರಬೇಕು. ಎಲ್ಲ ಹವಾಮಾನಕ್ಕೂ ಕೂಡ ನಮ್ಮ ಹಳ್ಳಿ ಕಾರು ಹೊಂದ್ಕೊಳ್ತವೆ. ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಹೊಲ ಗೇಯೋದಕ್ಕೆ ಕೆಲಸ ಮಾಡೋದಕ್ಕಾಗಲಿ ನಮ್ಮ ಹಳ್ಳಿ ಕಾರೇ ಉತ್ತಮ. ಈ ತುಟಿ ಇದೆಯಲ್ಲ, ಇದು ಡ್ರೈನೆಸ್ ಬಂದಿರುತ್ತೆ. ಈಗ ನೋಡ್ಬೋದು, ಇದು ಸಾಫ್ಟ್ ಇದೆ, ಈಗ ನೀರಿನಂಶ ಆಡ್ತಾ ಇದೆ. ಈಗ ಏನಾದ್ರು ಹುಷಾರಿಲ್ಲ ಅಂತಂದರೆ ಇಲ್ಲಿ ಫುಲ್ ಡ್ರೈ ಆಗಿಬಿಡುತ್ತೆ, ಒಣಗಿಬಿಡುತ್ತೆ ಅದು. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂದು ಎಷ್ಟೋ ಜನ ಹಳ್ಳಿ ರೈತರ ಮಕ್ಕಳು ಚೆನ್ನಾಗಿ ಓದಿ ಬೆಂಗಳೂರಲ್ಲಿ ಒಂದು ಉದ್ಯೋಗ ಹಿಡಿದು ಜೀವನ ಕಟ್ಕೋಬೇಕು ಅನ್ನೋ ಕಾಲದಲ್ಲಿ ಇಲ್ಲೊಬ್ಬ ಹಳ್ಳಿ ಪ್ರತಿಭೆ ಹಳ್ಳಿ ಕಾರ್ ಹೋರಿ ಸಾಕಿ ರೈತ ಆಗ್ಬೇಕು ಅನ್ನೋ ಆಸಕ್ತಿ ನನಗ್ ತುಂಬಾ ಇಷ್ಟ ಆಯ್ತು. ಈ ವಿಡಿಯೋ ಇದೇ ತರಹದ ಎಷ್ಟೋ ಯುವ ಜನತೆಗೆ ಸ್ಫೂರ್ತಿ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಕೂಡ. ಬನ್ನಿ, ಪ್ರತಿ ಹಳ್ಳಿಯಲ್ಲೊಬ್ಬ ಹಳ್ಳಿ ಕಾರ್ ಒಡೆಯ ಇದ್ದಾನೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ತಿಳ್ಕೊಳ್ಳೋಣ ಇನ್ನ ಅತಿ ಹೆಚ್ಚು ವಿಷಯ. ಹಳ್ಳಿ ಕಾರ್ ಬಗ್ಗೆ ಎಷ್ಟು ಆಸಕ್ತಿ ಇದೆ ಇವರಿಗೆ, ಹೆಂಗ್ ಕಲ್ತ್ಕೊಂಡ್ರು, ಇದನ್ನ ಹೆಂಗೆ ಸಾಕ್ತಾ ಇದಾರೆ, ಎಷ್ಟು ಖರ್ಚು ಬರುತ್ತೆ, ಎಲ್ಲಾ ತಿಳ್ಕೊಳ್ಳೋಣ. ಸುನಿಲ, ಹೇಳಪ್ಪ, ಹೆಂಗ್ ಮೇಂಟೈನ್ ಮಾಡ್ತಿದ್ಯಾ, ಏನೇನು ಫುಡ್ ಕೊಡ್ತೀಯಾ, ಹೆಂಗೆ ನಿನಗೆ ಇದ್ರಲ್ಲಿ ಪ್ಯಾಷನ್ ಹೆಂಗ್ ಬಂತು? ಎಷ್ಟೋ ದುಡ್ಡಿಗೋಸ್ಕರ ಹಾಲ್ ಬರೋ ಜಾಸ್ತಿ ಕೊಡೋದು, ಇವಾಗ ಟ್ರ್ಯಾಕ್ಟರ್ಗಳು ಇಟ್ಕೊಂಡು ಎಲ್ಲ ಜೀವನ ಮಾಡ್ತವ್ರೆ. ಅದೇ ನೀನು ಹಳ್ಳಿ ಕಾರಿಗೆ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡು ಮಾಡೋದಕ್ಕೆ ಏನು ಕಾರಣ? ಪ್ಯಾಷನ್ ಅದಕ್ಕಿಂತ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪದಿರಲ್ಲ ಅವಾಗೆಲ್ಲ ರೈತರೇ ಆಗಿ ಬಂದಿರೋದು. ಸಣ್ಣ ವಯಸ್ಸಿಂದ ಅವ್ರು ನೋಡ್ಕೊಂಡು ಬೆಳೆದಿದ್ದೀವಿ ನಾವು ಅದು ನೋಡಬೇಕು, ಅದು ಸಾಕಬೇಕು ಅಂತ ಆಸೆ ಯಾವಾಗಿಂದಲೂ. ಜೀವನದಲ್ಲಿ ಏನೇ ಆಗಲಿ ಕಷ್ಟಪಟ್ಟು ಕೆಲಸ ಮಾಡೋಕ್ಕಿಂತ ಇಷ್ಟಪಟ್ಟಿದ್ದು ಮಾಡ್ಬೇಕು ಅನ್ನೋದು ಆಸೆ ನಮಗೆ. ಈಗ ನಮ್ಮ ಹಳ್ಳಿತನ ಎಲ್ಲೂ ಮರಿಬಾರ್ದು, ಹಾಗಾಗಿ ಇವೆಲ್ಲ ಸಾಕ್ಬೇಕಂತ ಆಸೆ ನಮಗೂ. ಈಗ ನೀವು ನೋಡ್ಬೋದು ಈ ಬೋರಿಗಳನ್ನ, ಈಗ HF ಇರೋ ಲಕ್ಷಣ ಇವಕ್ಕಿರಲ್ಲ. ಅದು ಆಗೋ ಹಂಗೆ ಸಗಣಿ ನೋಡ್ಬೋದು ನೀವು ಎಷ್ಟು ಗಟ್ಟಿ ಬರುತ್ತೆ ಅಂತ. ಬಟ್ HF ಈ ಥರ ಸಗಣಿ ಎಲ್ಲ ಸಿಗಲ್ಲ ನಿಮಗೆ. ಸ್ಮೆಲ್ ಇರುತ್ತೆ. ಅದಕ್ಕೆ ಬರೀ ಫೀಡ್ಸ್ ತಿನ್ನಿಸ್ತಾರೆ. ಇವಕ್ಕೂ ಫೀಡ್ಸ್ ತಿನ್ನಿಸ್ತೀವಿ, ಜೋಳದ ನುಚ್ಚು, ಉದ್ದಿನ ಕಾಳು, ಹುಳ್ಳಿ ಕಾಳು ಇವೆಲ್ಲ ಕೊಟ್ಟರೆ ಕಾಲು ಗಟ್ಟಿ ಬರ್ತವೆ, ಕೆಲಸ ಆರಾಮಾಗಿ ಚೆನ್ನಾಗಿ ಮಾಡ್ಬೋದು. ಆದಷ್ಟು ಹೌದೌದು ಕೊಡಬೇಕು. ಆದಷ್ಟು ಡ್ರೈ ಫೀಡ್ ಕೊಟ್ಟರೆ ತುಂಬ ಒಳ್ಳೆಯದು ಕೆಲಸ ಮಾಡೋದಕ್ಕೆ. ಮತ್ತು ಶಾಖವಾಗಿರ್ತವೆ ಓರಿಗಳು. ಈಗ ಹಸಿರು ಎಲ್ಲ ತಿನ್ನಿಸಿದ್ರೆ ಹೊಟ್ಟೆ ಹಾಕೊಳ್ತವೆ, ಹಂಗಾಗಿ ಕೆಲಸ ಮಾಡೋಕ್ಕಾಗಲ್ಲ, ಉಸಿರು ಉಯ್ಕೊಳ್ತವೆ. ಹಾಗಾಗಿ ಈಗ ಎಷ್ಟೇ ಎತ್ತು ಬೆಳೆದ್ರೂ ನಮಗೆ ಸುಸ್ತಾಗಲ್ಲ. ಇಲ್ಲಿ ಬೆಳಗಿನ ಸಂಜೆವರೆಗೂ ಹೊಡೆದ್ರೆ ಕೆಲಸ ಹೊಡೆಯುತ್ತಾನೆ ಇರ್ಬೋದು. ಈಗ ನೀವು ಎರಡು ನೋಡ್ಬೋದು, ಈಗ ಎಷ್ಟಿದೆ, 4 ಕಲ್ಲಲ್ಲಿ ಇದೆ ಎರಡು. ಇವು ಬಾಡಿ ಫಿಟ್ನೆಸ್ ನೋಡಿ, ಹಿಂದೆಯಿಂದ ಮುಂದೆವರೆಗೂ ಒಂದೇ ಥರ ಇದೆ. ಲಕ್ಷಣ ಕೋಡ್ ನೋಡಿ ಎಲ್ಲರದು. ಇನ್ನು ಸಾಕಿದ್ರೆ ನಾವೀಗ ಒಂದು ವರ್ಷದಿಂದ ಆಯ್ತು ತಂದು ಕರೆಕ್ಟಾಗಿ. ಇದು 4 ವರ್ಷದ್ದು, ಈಗ 4 ಕಲ್ಲಲ್ಲಿ ಇದ್ದಾವೆ. ಇದು ನಾನು ತಂದು ಕರೆಕ್ಟಾಗಿ 9 ತಿಂಗಳಾಗಿತ್ತು. ನಾನು ಡೈಲಿ ಹಣ್ಣುಳ್ಳು, ನೆಲ್ಲುಲ್ಲು ಮತ್ತು ರಾಗುಲ್ಲು ಕೊಡ್ತೀವಿ. ಮತ್ತು ಸಂಜೆ ಟೈಮ್ ಒಂದು ಟೈಮ್ ಜೋಳದ ನುಚ್ಚು, ರವೆ ಬೂಸ ಇದಾಗಿ ತಿಂದು ಫೀಡ್ ಕೊಡ್ತೀವಿ. ಇನ್ನು ಅಷ್ಟೇ. ಹೌದು. ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಇದನ್ನ ನೋಡ್ಕೊಳ್ಳೋದು? ತಿಂಗ್ಳಿಗೆ ಖರ್ಚು ಬಂದೇ ಬರುತ್ತೆ ಸರ್. ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಒಂದು 8,000 ಬೇಕು ಇವಾಗ ಸಾಕಕ್ಕೆ. ಇದು ಯಾವುದೇ ಕಾರಣಕ್ಕೂ ಬೇಕು. ಅದಿಲ್ದಲೇ ಮಾಡೋಕ್ಕಾಗಲ್ಲ. ಇವಕ್ಕೆ ಡೈಲಿ ಫೀಡ್ ಕೊಡ್ತಾನೆ ಇರಬೇಕು. ಕೊಡಲಿಲ್ಲ ಅಂದರೆ ಎತ್ತುಗಳು ಚೆನ್ನಾಗಲ್ಲ, ಹಂಗಾಗಿ ಅಷ್ಟು ಕೊಡಲೇಬೇಕು. ಈ ಎತ್ಕೊಳ್ಳ ಇಲ್ಲೇ ಪಕ್ಕದೂರಲ್ಲಿ ತಂದಿದ್ದು. ಇಲ್ಲೇ ಪಕ್ಕದೂರು ಗುಡುಗನಹಳ್ಳಿ ಅಂತ, ಅಲ್ಲಿ ನಾನು ತಗೊಬಂದಿದ್ದು. ಅವರಿಲ್ಲೇ ಸಂತೆಯಲ್ಲಿ, ಹಾಸನ ಸಂತೆಯಲ್ಲಿ ತಂದಿದ್ರು. ನೀವು ಈಗ ಜಾತ್ರೆಗಳಲ್ಲಿ ನಡೀತಾ ಇರ್ತವೆ ಎತ್ಕೊಳ್ಳೋದು, ಅಲ್ಲಿ ಹೋದರೆ ಆರಾಮಾಗಿ ಸಿಗ್ತವೆ, ಏನು ತೊಂದರೆ ಇರಲ್ಲ. ಹಂಗಾದ್ರೆ ಸರ್, ಹಂಗಾದ್ರೆ ಜಾತ್ರೆ ಟೈಮಲ್ಲಿ ಮಾಗಡಿ, ಹೇಮಗಿರಿ, ಘಾಟಿ, ಬೂಕಂ ಬೆಟ್ಟ ಜಾತ್ರೆ ಅಂತೆಲ್ಲ ನಡೆಯುತ್ತೆ. ವರ್ಷಕ್ಕೊಂದೊಂದ್ಸತಿ ಅದು ನಡೀತಾ ಇರ್ತವೆ. ಅಲ್ಲೆಲ್ಲ ಹೋದರೆ ಯಾವುದೇ ಕಾರಣಕ್ಕೂ ಸಿಗ್ತವೆ ಓರಿಗಳು. ನಾರ್ಮಲ್ ಟೈಮಲ್ಲಿ ತಿಳ್ಕೊ ಹೋಗ್ಬೇಕಾಗುತ್ತೆ. ಸಂತೆ ಯಾವಾಗಿರುತ್ತೆ ಆ ಟೈಮಲ್ಲಿ ತಿಳ್ಕೊ ಹೋದರೆ ಅದು ಅವರಿಗೆ ಒಳ್ಳೆಯದು. ಇಲ್ಲಾಂದರೆ ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯುತ್ತೆ. ಅದು ನ್ಯೂಸಲ್ಲೆಲ್ಲ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಆದಷ್ಟು ಎಲ್ಲರಿಗೂ ತಿಳಿಯುತ್ತೆ. ಅದು ಎಲ್ಲಿ ನಮ್ಮ ಬಿ ಫಾರ್ಮಸಿ ಕಂಪ್ಲೀಟ್ ಆಯ್ತು. ಈಗ ವ್ಯವಸಾಯ ಆಯ್ತು. ಬೆಂಗಳೂರಲ್ಲಿ ಹೋಗಿಂತ ನಮ್ಗೆ ಇಲ್ಲಿ ನಮ್ಮ ಊರಲ್ಲಿ ಇರ್ಬೇಕನ್ನೋ ಆಸೆ ನಮಗೆ. ಈಗ ಹಳ್ಳಿ ಸೊಗಡು ತುಂಬ ಚಂದ ಅಂತ ನಮಗೆ, ನಮ್ಮ ಆಸೆ. ಈಗ ಹಸ್ಗಳಾಗಲಿ ಈಗ ಎತ್ಕೊಳಾಗಲಿ ಹುಷಾರಿಲ್ಲ ಅಂತ ಅಂದರೆ ಅವು ಮಂಕ ಆಗ್ತವೆ. ಮತ್ತು ಈಗ ಈ ರೀತಿ ಮಲ್ಕ್ ಮಾಡ್ತಿರ್ತವೆ. ಚೆನ್ನಾಗಿ ಆರೋಗ್ಯವಾಗಿದ್ದರೆ ಈ ಥರ ಮಲ್ಕ್ ಮಾಡ್ತಾ ಇರುತ್ತೆ. ಆರೋಗ್ಯ ಇಲ್ಲ ಅಂದರೆ ಮಲ್ಕ್ ಮಾಡಲ್ಲ. ಅವು ಸೆಪ್ಪೆ, ಕಣ್ಣು ಸ್ವಲ್ಪ ಸೆಪ್ಪೆ ಬಿದ್ದಿರುತ್ತೆ. ಮತ್ತು ಈ ತುಟಿ ಇದೆಯಲ್ಲ,
ಇದು ಡ್ರೈನೆಸ್ ಬಂದಿರುತ್ತೆ. ಈಗ ನೋಡ್ಬೋದು ಇದು ಸಾಫ್ಟ್ ಇದೆ, ಈಗ ನೀರಿನಂಶ ಆಡ್ತಾ ಇದೆ. ಈಗ ಏನಾದ್ರು ಹುಷಾರಿಲ್ಲ ಅಂತಂದರೆ ಇಲ್ಲಿ ಫುಲ್ ಡ್ರೈ ಆಗಿಬಿಡುತ್ತೆ, ಒಣಗಿಬಿಡುತ್ತೆ ಅದು. ಆವಾಗ ಗೊತ್ತಾಗುತ್ತೆ. ಈಗ ರೈತರು ಅಂದರೆ ಅದು ನೋಡ್ಕೊಳ್ತಾ ಇರ್ತಾರೆ. ಆದಷ್ಟು ಅದು ನೋಡ್ಕೊಂಡಷ್ಟು ರೈತರಿಗೆ ಒಳ್ಳೆಯದು. ತೀರಾ ಎಮರ್ಜೆನ್ಸಿಗಿಂತ ಫಸ್ಟೇ ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಈ ಸಂದರ್ಭದಲ್ಲಿ ಹಸುಗಳನ್ನ ಏನಕ್ಕೆ ಇಷ್ಟು ತಯಾರಿ ಮಾಡಿ ಎಲ್ಲ ರೆಡಿ ಮಾಡ್ತಿದ್ದೀರಾ? ಏನಕ್ಕೆ ಅಂತಂದರೆ ಈಗ 2 ವರ್ಷಕ್ಕೊಂದ್ಸಲ ನಮ್ಮೂರಲ್ಲಿ ಇಲ್ಲಿಂದ ಒಂದು 70 ಕಿಲೋಮೀಟರ್ ಆಗುತ್ತೆ ಗವಿರಂಗನಾಥ ಸ್ವಾಮಿ ಅಂತ, 80 ಕಿಲೋಮೀಟರ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಮ್ಮೂರಲ್ಲಿ ಅವಾಗಿನ ಹಿಂದಿನ ಕಾಲದಿಂದ ನೆಡ್ಸ್ಕೊಂಬಂದಿದ್ದಾರೆ. ಇಲ್ಲಿಂದ ಗವಿರಂಗನಾಥ ಸ್ವಾಮಿಗೆ ಹೋಗಿ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಬರೋದಕ್ಕೆ ಅದು ಎತ್ತಿನ ಗಾಡಿಲೇ ಹೋಗ್ತಾರೆ. ಇಲ್ಲಿಂದ ಊರಿನ ಸಂಕ್ರಾಂತಿ ಹಬ್ಬದ ದಿನ ಹೊರಡ್ತಾರೆ ಇಲ್ಲಿಂದ. ಸ್ವಾಮಿ ಸುತ್ತ ಎತ್ತುಗಳನ್ನ ದನಗಳನ್ನ ಪ್ರತಿ ಹಸುಗಳಾಗಲಿ ದನಗಳಾಗಲಿ ತಿರುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಅದೊಂದು ನಂಬಿಕೆ ನಮ್ಮೂರಲ್ಲಿ ಅವಾಗ್ಲಿಂದಲೂ. ಹಾಗಾಗಿ 2 ವರ್ಷ ನಮ್ಮೂರಲ್ಲಿ ಮಿನಿಮಮ್ ಒಂದು 25 ಗಾಡಿ ಹೋಗ್ತವೆ. ಎಲ್ಲ ಹಳ್ಳಿ ಕಾರೆ ಪ್ರತಿ ಅಷ್ಟು ದೂರ ಹೋಗಕ್ಕೆ ಅದು ಒಂದ್ರ ಕೈಲೇ ಆಗೋದು. ಈಗ ಕೆಪಾಸಿಟಿ ಇದೆ ಅಂತ ಅರ್ಥ. ಅಲ್ಲಿಗೆ ಇಲ್ಲಿಂದ ಎತ್ತಿನ ಗಾಡಿ 35 ಗಾಡಿಗಳು ಇಲ್ಲಿಂದ ಹೊರಟದ್ದು. ಈಗ ಸಂಕ್ರಾಂತಿ ಹಬ್ಬದ ದಿನ ಮಧ್ಯಾಹ್ನ ಹೊರಡ್ತೀವಿ. ಮಧ್ಯಾಹ್ನ ಹೊರಟ್ರೆ ನಾಳೆ ನೈಟ್ ಹಂಗೆ ಹೋಗಿ ಹೊರಡ್ತೀವಿ. ನಾವು ಅಲ್ಲಿ ತಲುಪ್ತೀವಿ. ನಾವು ಅಲ್ಲಿ ದೇವಸ್ಥಾನ ಶ್ರವಣ ಬೆಳಗುಳದಲ್ಲಿ ಒಂದ್ಸರಿ ಉಳ್ಕೊಂಡು ಅಲ್ಲಿಂದ ಉಳಿದಿದ್ದು ಮತ್ತೆ ಅಲ್ಲಿಂದ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಕಾರ್ ತಗೊಂಡ್ರೆ ನಮ್ಗೆ ಹಳ್ಳಿ ಕಾರಲ್ಲಿ ಭಾಳಷ್ಟು ಹೆಲ್ಪ್ ಇದೆ. ದನಗಳಿಗೆಲ್ಲ ಜನಗಳಿಗೂ ಕೂಡ ಅದರ ಹಾಲು ಕುಡಿದ್ರೆ ಭಾಳಷ್ಟು ಇಂಪ್ರೂವ್ಡ್ ಆಗುತ್ತೆ. ಬಟ್ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ HF ಆ ತಳಿ ಈ ತಳಿ ಅಂತ ಹೇಳ್ಬಿಟ್ಟು ಬೆರಕೆ ಮಾಡಿ ಆ ತಳಿಯಿಂದ ಜನಗಳಿಗೆ ಹಾಲಿಗೆ ಉಪಯುಕ್ತ ಆಗ್ತಾ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಹಳ್ಳಿ ಕಾರುಗಳನ್ನ ಉಪಯೋಗಿಸೋದು ಒಳ್ಳೆಯದು. ಇಳುವರಿಗೋಸ್ಕರ ಅಥವಾ ದುಡ್ಡಿನ ಗಳಿಕೆಗೋಸ್ಕರ ಈ HFಗಳನ್ನು ಬಳಸಬೇಕೆ ವಿನಃ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಮ್ಮ ಹಳ್ಳಿ ಕಾರು ಮತ್ತು ಗಿರ್, ಅಮೃತ ತಳಿ ಇಂಥ ಹಸುಗಳನ್ನ ನಾವು ಬಳಕೆ ಮಾಡಿದರೆ ಆರೋಗ್ಯವಂತರಾಗಿರ್ತಾರೆ ಅಂತ ನನ್ನ ಭಾವನೆ. ಹಾಗಾಗಿ ನಾವು ಹಳ್ಳಿ ಕಾರು, ಅಮೃತ ಮಹಲ್ಲು ಇಂಥವೆಲ್ಲ ತರೋದಕ್ಕೆ ನಮಗೆ ಸಾಧ್ಯ ಆಗದೇ ಇರ್ಬೋದು. ಇಲ್ಲೇ ಸಿಗ್ತಕ್ಕಂಥ ಈಗ ತೋರಿಸಿದ್ರಲ್ಲ, ನೋಡಿದ್ರಲ್ಲ ಹೋರಿಗಳು ಎಂಥ ಚೆಂದಗಿದಾವೆ ನೋಡಿ. 4 ವರ್ಷದ ತಳಿಗಳು ಇವು, ಹಳ್ಳಿ ಕಾರುಗಳು ಇವು. ಎಂಥ ಇದು 1.5 ಲಕ್ಷ ಇವತ್ತು ಅದರ ಬೆಲೆ 1.5 ಲಕ್ಷ. ಅದ್ರ ಸಾಕುವ ಹವ್ಯಾಸನೂ ಕೂಡ ಅವ್ರಿಗೆ ಇರಬೇಕು. ಹಾಗಾಗಿ ಬರೀ ಹಳ್ಳಿ ಕಾರ್ ತಂದು ಇಟ್ಕೊಂಡು ನನ್ನ ಮನೇಲಿ ಇಟ್ಕೊಂಡ್ರೆ ಆಗೋಲ್ಲ. ಅವುಗಳಿಗೆ ಸಾಕುವಂಥ ವಿಧಾನವೂ ಕೂಡ ನಮಗೆ ಗೊತ್ತಿರಬೇಕು. ಸಾಕಷ್ಟು ಉಪಯೋಗವೂ ಕೂಡ ಇರುತ್ತೆ, ಅವುಗಳಿಂದ ಆದಾಯನೂ ಕೂಡ ಹಾಗೇ ಇರುತ್ತೆ. ಅವು ನೋಡೋಕ್ಕೂ ಕೂಡ ಲಕ್ಷಣವಾಗಿರ್ತವೆ. ಬಟ್ HFಗಳ ಇದು HF ತಳಿಗಳಲ್ಲಿ ನೋಡೋದಕ್ಕೆ ಲಕ್ಷಣವಾಗಿರೋದಿಲ್ಲ. ಹಾಲು ಇಳುವರಿ ಬರ್ಬೋದು, ಬಟ್ ಅದರ ಪೌಷ್ಟಿಕಾಂಶತೆ ಕಡಿಮೆ ಇರ್ತದೆ. ಎಲ್ಲ ಹವಾಮಾನಕ್ಕೂ ಕೂಡ ನಮ್ಮ ಹಳ್ಳಿ ಕಾರು ಹೊಂದ್ಕೊಳ್ತವೆ. ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಹೊಲ ಗೇಯೋದಕ್ಕೆ ಕೆಲಸ ಮಾಡೋದಕ್ಕಾಗಲಿ ನಮ್ಮ ಹಳ್ಳಿ ಕಾರೇ ಉತ್ತಮ. ಸುನಿಲ್ಗೆ ಮತ್ತೆ ಅಣ್ಣಾಜಿ ಗೌಡ್ರಿಗೆ ಧನ್ಯವಾದ ತಿಳಿಸ್ತಾ ಇವತ್ತಿನ ಮಾಹಿತಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೈನುಗಾರಿಕೆ ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ರು ಅಪ್ಪಾಜಿ ಗೌಡ್ರದು. ತುಂಬಾ ಜನ ನೋಡಿ ಅದನ್ನ ಪ್ರೋತ್ಸಾಹಿಸಿದ್ರ, ತುಂಬಾ ಧನ್ಯವಾದಗಳು ನಿಮ್ಗೆ. ಮತ್ತೆ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಕೇಳ್ತಾ ಇದ್ರಿ. ಅತಿ ಶೀಘ್ರದಲ್ಲೇ ಅಪ್ಪಾಜಿ ಗೌಡ್ರದು ಮತ್ತೊಂದು ವಿಡಿಯೋ ಬರ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಧನ್ಯವಾದಗಳು.